ಬ್ರಿಟಿಷರ ಕಡೆ ಹೇಳಲು ಹೋದ್ರೆ ನಮಗೆ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರು. ನಮ್ಮ ಭೂಮಿಯಿಂದ ಆಚೆ ಹಾಕ್ಬಿಟ್ರು. ತಿನ್ನೋದಕ್ಕೆ ಅಂತ ಅನ್ನ ಇಟ್ಟಿದ್ವಿ, ಅದನ್ನು ಕೂಡ ಕಿತ್ಕೊಂಡ್ಬಿಟ್ರು. ಮಕ್ಕಳು ಮನೆಗೆ ಕಾಕೊಂಡು ಇಟ್ಟಿದ್ವಿ, ಅದನ್ನು ಕೂಡ ಕಿತ್ಕೊಂಡ್ಬಿಟ್ರು. ನಮ್ಗೆ ಇರೋದಕ್ಕೆ ಜಾಗನೇ ಇಲ್ವಾ, ನಮ್ ಹೊರಗಿದ ನಮ್ಮನ್ನ ಆಚೆ ಹಾಕ್ಬಿಟ್ರು. ಇದನ್ನು ಸಹಿಸಲು ಸಾಧ್ಯವಿಲ್ಲ, ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಇಡೀ ದೇಶದಲ್ಲಿ ಸ್ವತಂತ್ರ ಚಳುವಳಿ ವ್ಯಾಪಕವಾಗಿ ನಡೆಯುತ್ತಿದೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನಾಯಕತ್ವದಲ್ಲಿ ಈ ಚಳುವಳಿ ನಡೆಯುತ್ತಿದೆ. ಹೌದು, ನಮ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನೀಡಿದ್ದಾರೆ. ಏನಂತಿದ್ದಾರೆ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸ್ನೇಹಿತರೆ, ಈ ದಿನ ಸೆಪ್ಟೆಂಬರ್ 21, 1947 ನಮ್ಮ ಹೆಸರು ಇಡೀ ದೇಶದಲ್ಲಿ ಮಾತಾಡಲಿ ಅಂತ ಅನಿಸಿಕೊಳ್ಳಬೇಕು. ನಮ್ಮ ಶಿಕಾರಿಪುರ ಕ್ರಾಂತಿಗೆ ದೊಡ್ಡ ಹೆಸರು ತಂದುಕೊಡಬೇಕು. ಏನಂತೀರಾ? ಗಾಂಧೀಜಿಯವರಿಗೆ ಬ್ರಿಟಿಷರು ಜೈಲಿನಲ್ಲಿ ಹಾಕಿದ್ದಾರೆ. ಅಯ್ಯೋ, ಈಗ ಗಾಂಧೀಜಿಯವರ ಇಲ್ಲೆಂದರೆ ನಾವೇನು ಮಾಡಬೇಕು? ಅದನ್ನು ನಾನು ಹೇಳ್ತೀನಿ. ಗಾಂಧೀಜಿಯವರಿಗೆ ಎಷ್ಟೇ ಕಷ್ಟ ಬಂದರೂ ಸರಿ, ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಅದೇ ತರ ನಾವು ಮಾಡೋಣ, ಸ್ವತಂತ್ರ ಪಂಥಗಳನ್ನು ಹಚ್ಚೋಣ. ಏನಂತೀರಾ? ಹೌದು, ಹಾಗೆ ಮಾಡೋಣ. ನಾವು ಇಷ್ಟು ಮಾಡಿದರೆ ಸಾಲದು, ಸ್ವತಂತ್ರ ಎಂಬ ಪದವನ್ನು ಅನುಷ್ಠಾನಕ್ಕೆ ತರಬೇಕು. ನಾವು ಅದನ್ನು ಹೇಗೆ ಮಾಡುವುದು? ಸ್ವತಂತ್ರ ಎಂಬ ಪದವನ್ನು ಹೇಳಿದರೆ ಆ ಬ್ರಿಟಿಷರು ನಮ್ಮನ್ನೇ ಹಾಗಾಗ ಸುಮ್ಮನೆ ಕೊಡಬಾರದಾ? ವ್ಯಕ್ತಿ ಪತ್ರದ ಮೂಲಕ ಮನೆ ಮನೆಗೂ ವಿಷಯವನ್ನು ತಲುಪಿಸೋಣ. ಏನಂತೀರಾ? ಹೌದು, ಹಾಗೆ ಮಾಡೋಣ. ನಾವು ಈಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸರಿ ಮಾಡೋಣ. ಏನಂತೀರಾ? ಹೌದು, ಹಾಗೆ ಮಾಡೋಣ. ಒಂದೇ ಮಾತರಂ, ಒಂದೇ ಮಾತರಂ. ಸ್ನೇಹಿತರೆ, ನಾವೀಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸೇರಿದ್ದೇವೆ. ಈಗ ಸ್ವತಂತ್ರ ಪಂಥಗಳನ್ನು ಹಚ್ಚುವ ಬಗೆ ಹೇಗೆ? ಅದನ್ನು ನಾನು ಹೇಳ್ತೀನಿ. ನನಗೆ ಒಂದು ಉಪಾಯ ಗೊತ್ತಿದೆ. ನಾವೆಲ್ಲರೂ ಕಟ್ಟುವ ಕಂದಾಯವನ್ನು ನಿಲ್ಲಿಸಿ ಬಿಡೋಣ. ಇದೇ ನಮ್ಮ ಸ್ವತಂತ್ರಕ್ಕೆ ಮೊದಲು ಹೆಜ್ಜೆ ಹಾಕುವುದು. ನಾವು ಇಷ್ಟು ಮಾಡಿದರೆ ಸಾಲದು. ಈ ಊರಿನ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸ್ವೀಕರಿಸೋಣ. ಒಬ್ಬ ಬ್ರಿಟಿಷ್ ಅಧಿಕಾರಿಯು ಈ ಊರಿಗೆ ಬರದಂತೆ ನೋಡಿಕೊಳ್ಳೋಣ. ಏನಂತೀರಾ? ಹಾಗೆ ಮಾಡೋಣ. ಒಂದೇ ಒಂದೇ ಒಂದೇ. ಕಟ್ಟಬೇಕಂತೆ. ಇಲ್ಲರೇ ಬ್ರಿಟಿಷರು ಶಿಕ್ಷೆ ಕೊಡ್ತಾರ. ಸರಿ ಸರ್, ಕೇಳಕೋ ಕೇಳಿ, ಕೇಳಕೋ ಕೇಳಿ. ಅಧಿಕಾರಿಗಳು ಬಂದಿದ್ದಾರೆ. ಬೇಗ ಬೇಗ ಬಂದು ನಿಮ್ಮ ನಿಮ್ಮ ಕಂದಾಯವನ್ನು ಕಟ್ಟಬೇಕು. ಇಲ್ಲದಿದ್ದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಹೇಗಿತ್ತು ಸರ್?
ಕೊಡುತ್ತೇನೆ. ನನಗೆ ರಾಜೀನಾಮೆ ಕೊಡಲು ಆಗುವುದಿಲ್ಲ. ಇದು ಸ್ವತಂತ್ರಗ್ರಾಮ. ಏಸಾರು ಬಂದರ, ಏಸಾರು ಬಿಡೆವು, ಏಸಾರು ಬಂದರ, ಏಸಾರು ಬಿಡೆವು. ಯಾರಿಗೆ ಬೇಕು ನಿಮ್ಮ ಸಮಾಧಾನ? ನಾವು ಅವರನ್ನು ಹೀಗೆ ಹೀಯಾಳಿಸಿ ಕಳುಹಿಸಿದರೆ ಸಾಲದು. ಅವರು ನಮ್ಮವರಾಗಿದ್ದರು. ಹಣಕ್ಕಾಗಿ ಬ್ರಿಟಿಷರ ಗುಲಾಮರಾಗಿದ್ದಾರೆ. ಅವರು ಯಾವುದೇ ಸಮಯದಲ್ಲಿ ನಮ್ಮ ಮೇಲೆ ದಾಳಿ ಮಾಡಬಹುದು. ನಾವು ಎಚ್ಚೆತ್ತುಕೊಳ್ಳಬೇಕು. ಹೌದು ಮಲ್ಲಪ್ಪ, ಬ್ರಿಟಿಷ್ ಅಧಿಕಾರಿಗಳು ಸುಮ್ಮನೆ ಕೂರುವುದಿಲ್ಲ. ಅವರು ದೊಡ್ಡ ದೊಡ್ಡ ದಂಡುಗಳನ್ನು ಕರೆಯುತ್ತಾರೆ. ನಾವು ಯಾವುದೇ ಕಾರಣಕ್ಕೂ ಅವರ ಗುಲಾಮರಾಗಬಾರದು. ಏನಂತೀರಾ? ಹೌದು ಹೌದು, ಹಾಗೆ ಮಾಡೋಣ. ನಾವು ಒಂದು ಉಪಾಯ ಮಾಡೋಣ. ಇಂದೂರನ್ನು ಸ್ವತಂತ್ರ ಗ್ರಾಮ ಎಂದು ಘೋಷಿಸೋಣ. ವೀರಭದ್ರ ಗುಡಿಯ ಮೇಲೆ ತ್ರಿವರ್ಣಧ್ವಜವನ್ನು ಹಾರಿಸೋಣ. ನಮ್ಮಲ್ಲಿ ಒಬ್ಬರನ್ನು ಪೊಲೀಸ್ ಅಧಿಕಾರಿಯನ್ನಾಗಿ, ಅಮಲ್ದಾರನು ಮತ್ತು ಪೊಲೀಸ್ ಮುಖ್ಯಸ್ಥರನ್ನಾಗಿ ಮಾಡೋಣ. ನಮ್ಮಲ್ಲೇ ಇರುವ ಮಲ್ಲಪ್ಪಯನ್ನು ಪೊಲೀಸ್ ಮುಖ್ಯಸ್ಥರನ್ನಾಗಿ ಮಾಡೋಣ. ಸಾಹುಕಾರ ಜಯಣ್ಣನನ್ನು ಅಮಲ್ದಾರನನ್ನಾಗಿ ಮಾಡೋಣ. ಏನಂತೀರಾ? ಹೌದು ಹೌದು, ಹಾಗೆ ಮಾಡೋಣ. ಟೀಚರ್, ಸ್ನೇಹಿತರೆ, ನೋಡಿ, ಇದು ನಮ್ಮ ಹಳೆಯ ಭಾರತ. ಇಂದಿನಿಂದ ನಾವು ಸ್ವತಂತ್ರರು. ಬಿಸಾಕಿ, ಗಾಂಧಿ ಟೋಪಿಯನ್ನು ಹಾಕಿ, ಹ್ಯಾಟನ್ನು ತೆಗೆದು ಬಿಸಾಕಿ, ರಾಷ್ಟ್ರಧ್ವಜಕ್ಕೆ ತಲೆಬಾಗಿ, ವಂದೇ ಮಾತರಂ ಕೂಗಿ, ರಾಷ್ಟ್ರಧ್ವಜಕ್ಕೆ ತಲೆಬಾಗಿ, ವಂದೇ ಮಾತರಂ ಕೂಗಿ, ನಿಲ್ಲಲಿ ಆಂಗ್ಲರ ಶೋಷಣೆ, ಇದುವೇ ನಮ್ಮ ಘೋಷಣೆ. ನಿಲ್ಲಲಿ ಆಂಗ್ಲರ ಶೋಷಣೆ, ಇದುವೇ ನಮ್ಮ ಘೋಷಣೆ. ಗಾಂಧಿ ಟೋಪಿಯನ್ನು ಹಾಕಿ, ಹ್ಯಾಟನ್ನು ತೆಗೆದು ಬಿಸಾಕಿ, ಗಾಂಧಿ ಟೋಪಿ ಸರ್ಕಾರಿ ಅಧಿಕಾರಿಗಳು ಪಟೇಲ್ ಶಾನ್ಭೋಗಳನ್ನು ಕೂಗು ಮಾಡಿ ಕಳುಹಿಸಿ ಬಿಟ್ರಿ. ಕಂದಾಯ ಕೊಡುವುದಿಲ್ಲ ಎಂದು ಕಳುಹಿಸಿ ಬಿಟ್ರಿ. ನೋಡಿ 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 ನೋಡಿ,
ಘೋಷಿಸಿ ಕಂದಾಯ